ನೂತನ ಜಿಲ್ಲಾಧ್ಯಕ್ಷರಿಗೆ ಶುಭವಾಗಲಿ. ಸರಿಯಾಗಿ ಕನ್ನಡವನ್ನು ಮಾತಾಡಲಿ. ನನ್ನ ವಿನಂತಿ ಜಿಲ್ಲಾಧ್ಯಕ್ಷರಿಗೆ ಶುಭವಾಗಲಿ. ಆದರೆ ಅದರ ಜೊತೆಗೆ ದೇವದಾಸಿಯವರದು ಜಗ ಕಬಳಿಸಿದ್ದಾರೆ. ಗಡೇಶ್ವರ ಬಸವರಾಜ್ ಅವರೇ ಜಿಲ್ಲಾ ಅಧ್ಯಕ್ಷರೇ. ಎಲ್ಲಿ ಸರ್? ಪೇಪರ್ದಾಗ ಬಂದಿದೆ, ಮಾಧ್ಯಮದಾಗ ಬಂದಿದೆ. ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ನೀವ್ ಯಾರು ನೋಡೇ ಇಲ್ಲ ಕಾಣಿಸುತ್ತೆ. ದಡೇಸೂರು ಭಾಗದೊಳಗೆ ದೇವದಾಸಿಯವರು ನಿಜವಾಗಲು ಇದು ಬಹಳ ಕೆಟ್ಟ ಪ್ರವೃತ್ತಿ. ಇದು ಒಂದು ತಾನು ಜವಾಬ್ದಾರಿ ಸ್ಥಾನವನ್ನು ವಹಿಸಿದಂತವ್ರು, ಏನು ಮಾಜಿ ಶಾಸಕನಾಗಿ ಈಗ ಜಿಲ್ಲಾಧ್ಯಕ್ಷರಾದವರು ದೇವದಾಸರ ಆಸ್ತಿ ಹೊಡಿತೀವಿ ಅಂತಂದ್ರೆ ನಾವು ಇನ್ನು ಯಾವ ಮಟ್ಟಕ್ಕೆ ಹೋಗ್ತೀವಿ ಹೇಳ್ರಿ? ಎಷ್ಟು ಎಕರೆ? ಕನಿಷ್ಠ 63-64 ಎಕರೆ ಅಂತ ನನಗೆ ಹೇಳ್ತಾ ಇದ್ದಾರೆ. ನಾನು ಇನ್ನೂ ಮಾಹಿತಿ ತಗೊಂತಾ ಇದ್ದೀನಿ. ಡಿ.ಸಿ ಅವರಿಗೆ ನಿನ್ನ ಫೋನ್ ಹಚ್ಚಿದ್ದೆ, ನಾನು ಡೀಟೇಲ್ಸ್ ನಾಳೆ ಕೊಡ್ತೀನಿ ಸರ್ ಅಂತ. ದಡೇಸೂರು ಭಾಗದೊಳಗ ಬಸವರಾಜ್ ದಡೇಸೂರು ಅವರು ಕನಕಗಿರಿ ಕ್ಷೇತ್ರದ ಮಾಜಿ ಶಾಸಕರು, ಈಗಿನ ಜಿಲ್ಲಾ ಅಧ್ಯಕ್ಷರು ಬಿಜೆಪಿ. ನಮ್ಗ ಮತ್ತೆ ಬಿಜೆಪಿಗೆ ಯಾರು ಸಿಗ್ಲಿಲ್ಲ. ದೇವದಾಸಿಯರು ಆಸ್ತಿ ಹೊಡೆಯಂತ ಜಿಲ್ಲಾಧ್ಯಕ್ಷ ಬೇಕಾಗಿತ್ತ? ದೇವದಾಸಿಯವರ ಆಸ್ತಿ ಹೊಡೆಯಂತವ್ರು ಬೇಕಾಗಿತ್ತ? ವಿತ್ ಪ್ರೂಫ್ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಇಂಥವರೆಲ್ಲ ಜಿಲ್ಲಾಧ್ಯಕ್ಷರು ಬಿಜೆಪಿ ಬೀರ್ತಿತ್ತು. ಅದು ರಾಯಚೂರು ಜಿಲ್ಲೆದಾಗಿದೆ. ರಾಯಚೂರು ಸರ್ಕಾರ ಸುಮ್ ಕುಂತಿಲ್ಲ. ಇಂಥದಕ್ಕೆ ಯಾವುದೇ ಕಾರಣಕ್ಕೆ, ಅದು ವಿಶೇಷವಾಗಿ ನಮ್ಮ ಸರ್ಕಾರ SC ST ವಿಚಾರದೊಳಗೆ ನೋ ಕಾಂಪ್ರಮೈಸ್. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ನನಗನ್ಸಿದ ಮಟ್ಟಿಗೆ ಮುಖ್ಯ ಕಾರ್ಯದರ್ಶಿಗಳು ಅದ್ರ ಬಗ್ಗೆ ಮಾಹಿತಿ ತರಿಸಿದಾರ ಅಂತ ನಿನ್ನಿದ್ದ ಮಾಹಿತಿ. ಸರ್, ಈಗ ಒಬ್ಬರು ಜವಾಬ್ದಾರಿ ಸ್ಥಾನದಾಗಿದ್ದಂಥವ್ರು ಯಾರಾದ್ರೊಬ್ಬ ಗೊತ್ತಿಲ್ಲದ ಮಾಡ್ತಾನಂದ್ರೆ ಓಕೆ, ಒಪ್ಪಿಕೊಳ್ಳೋಣ, ತಿಳಿಸಿ ಹೇಳೋಣ. ಇದೇ ಆ ಸಮುದಾಯಕ್ಕೆ ಎಷ್ಟು ಅನ್ಯಾಯ ಆಗತ್ತ ವಿಚಾರ ಮಾಡಿ. ನನಗೆ ನಾಚಿ ಬರ್ತೈತಿ. ಯಾವ್ದೋ ಒಂದು ನಿಮ್ಮ ಶಕ್ತಿ ಮೇಲೆ ಇದ್ದಿದ್ದು ಯಾವ್ದೋ ಒಂದು ತಗೋತಿರೋ, ಏನ್ ಮಾಡ್ತಿರೋ, ಯಾವ್ದಾದ್ರು ಮಣ್ಣು ಹೋಗ್ತಾರ, ಅದು ಹೋದ್ರೆ ಯಾವ್ದೋ ಹೋಗಲ್ದ ಕಾಳಾಗಿ ದೇವದಾಸಿಯರ ಆಸ್ತಿ ಹೊಡಿತೀರಿ ಅಂತಂದ್ರೆ ಯಾವ ಪ್ರವೃತ್ತಿ? ಅಂತದ್ದು ಈಗ ಅವ್ರು ಹೇಳ್ತಾರಲ್ಲ, ಅವ್ರಿಗೆಲ್ಲ ರೆಕಾರ್ಡಿಂಗ್ ನಿಮ್ಮ ಮಾಧ್ಯಮದೊಳಗೆ ಬಂದಿದೆ ಎಲ್ಲದು. ಅಂದ್ರೆ ಅದು ಗಲಾಟೆ ಬೈದಿದ್ದು, ಅದು ಬೈದಕ್ಕಿಂತ ಮುಂಚಿದ್ದದ್ದು ಎಲ್ಲದ ಅವ್ರು ರೆಕಾರ್ಡ್ ತಗೊಂಡ ಕೇಸಿ DC ರಾಯಚೂರು DC ಕೊಟ್ಟಿದ್ದಾರೆ, ತಹಸೀಲ್ದಾರ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ. ಈ ಕೃತ್ಯ ಇಳಿಬೇಕಾ? ಇದು ಬೇಕಾ? ದೇವದಾಸರ ಆಸ್ತಿ ಅಂದ್ರೆ ಏನ್ ಸರ್? ಅವ್ರಿಗೆ ಎದಕ್ ಕೊಟ್ಟಾರ? ಅವರ ಸಮಾಜಕ್ಕೆ ಒಂದು ಏನೋ ಒಂದು ಕೆಟ್ಟ ಅನುಭವಿಸಿರ್ತಾರ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಅವರಿಗೆ ಸರ್ಕಾರ ಸಹಾಯ ಅಲಾಟ್ ಮಾಡಿದಂತ ಭೂಮಿನ ಜವಾಬ್ದಾರಿ ಸ್ಥಾನದಾಗಿದ್ದವ್ರು ಕಬಳಿಸ್ತೀವಿ ಅಂತಂದ್ರೆ ಇದಕ್ಕಿಂತ ಕೆಟ್ಟ ಪ್ರವೃತ್ತಿ ಬೇಕಾ? ಇಂಥವ್ರು ನಮ್ಗ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರ ಅವಶ್ಯಕತೆ ಇದೆನಾ? ನಮ್ಮ ಜಿಲ್ಲೆಗೆ ಇಂಥವ್ರು ಈ ಕನಕಗಿರಿ ಕ್ಷೇತ್ರದ ಶಾಸಕರು ಆಗ್ಬೇಕಾ? ಇವ್ರು ನನಗೆ ಮೊನ್ನೆ ನಿಮ್ಮ ಮಾಧ್ಯಮದ ಮುಂದೆ ಹೇಳ್ತಾರೆ, ತಂಗಡಿಗೆ ಎಡಗೈನು ಬಲಗೈನು ಎಡ ಕಡೆಕ್ಕಿಂತ ಮಣ್ಣು ಅಂತ. ಈಗ ಮಣ್ಣು ಮಗ ಕೊಡ್ಸಂದ ನೀತ ಸ್ವಾಮಿ. ಫಸ್ಟು ನನಗ್ ತೋರ್ಸಕ್ಕಿಂತ ಮೊದಲು ನಿನಗ್ 3 ಬಟ್ಟದವ ಅನ್ನೋದನ್ನು, ನಿನಗ್ 3 ಬಟ್ಟು ತೋರಿಸ್ತಾವ ಅನ್ನೋದು ನೆನಪಿರ್ಲಿ. 3 ಬೈ-ಎಲೆಕ್ಷನ್ ಆದವಲ್ಲ, ಎಸ್ ಗೆದ್ರು? ಗೆದ್ದಿವಲ್ಲ. ಬಿಜೆಪಿ ಗೆಲುವು ಅನ್ನೋದು ಮುಗಿದೋತು. ಮೇಲೆ ಒಡೆದ ಮನೆ ಆಗೈತೆ. 6 ಅಲ್ಲ 18 ಆಗೈತೆ. ಇಲ್ಲಿ ಒಂದು ಬಣಕ್ಕೆ ಅಧ್ಯಕ್ಷ ಅಂತ, ಇನ್ನೊಂದು ಬಣಕ್ಕೆ ಅಧ್ಯಕ್ಷ ಅಲ್ಲ. ಇಲ್ಲಿ ಎಲ್ಲಿಲ್ಲ ಜಿಲ್ಲಾದ ಎಲ್ಲ ಬಣಕ್ಕೆ ಅಧ್ಯಕ್ಷನು ಹೌದಾ? ಒಂದೇ ಬಣಕ್ಕೆ ಅಧ್ಯಕ್ಷ ಅಂದ್ರೆ ಇಲ್ಲೊಳಗಿದ್ದಾವು, ರಾಜ್ಯದೊಳಗಿದ್ದಾವು. ಅದರ ಜೊತೆಗೆ ನನಗೆ ಬಹಳ ಮನಸ್ಸಿಗೆ ನೋವಾಗದ ಸಂಗತಿ ಅಂದ್ರೆ ದೇವದಾಸಿಯವರ ಆಸ್ತಿ ತಗೊಂಡಿದ್ದಲ್ಲ, ಅದು ನನ್ನ ಬಹಳ ಮನಸ್ಸಿಗೆ ನೋವಾಗಂತ. ಜನ ನಿಮ್ಮನ್ನ ಎಂದೂ ಕ್ಷಮಿಸಲ್ಲ. ಜನ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಯಾರ್ದಾರ್ದ ಒಂದು ಆಸ್ತಿ ತಿಂತಿರೋ, ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡ್ತಿರೋ ಮಾಡೋಗ್ರಿ. ಆದ್ರೆ ಆ ದೇವದಾಸಿಯವರು, ಆ ತಾಯಂದ್ರದ್ದು ಎಂತ ನೋವಿನ ಸಂಗತಿ ಇದೆ ಹೇಳ್ರಿ. ಇವತ್ತು ಸರ್ಕಾರ ಅಂತವ್ರನ್ನ ಗಟ್ಟಿ ಮಾಡ್ಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು, ಅವ್ರಿಗೆ ಏನಾದ್ರು ಸಹಾಯ ಮಾಡ್ಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಹೊಲನೋ ಮತ್ತೊಂದನೋ ಕೆಲಸ. ನೀವು ನಾಳೆ ಸಾಧ್ಯ ಇದ್ರೆ ಕೈ ಮುಗಿತೀನಿ, ಹೋಗಿ ಬರ್ರಿ, ಇಲ್ಲಿಗೆ ಹೋಗಿ ಸ್ವಲ್ಪ ಮಾಹಿತಿ ತಗೊಂಬರ್ರಿ. ಒಂದ ಕಡೆ ಐತೆ, 2 ಕಡೆ ಐತೆ.
ನನಗಿದ್ದ ಮಾಹಿತಿ ಆ 35-40 ಎಕರೆ ಅಂತ ಹೇಳ್ತಾರಪ್ಪ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.